ಶನಿಶ್ಚರನ ವಿಚಾರವನ್ನ 9ನೇ ಪಂಡಿತೋತ್ತಮ ಬರೆದು ನಿಂತುಕೊಂಡು ಶನಿಗ್ರಹದ ವಿಚಾರವನ್ನಪ್ಪ ಪ್ರಭು. ಶನಿಶ್ಚರ ಶನಿರಾಜ ನಮೋ ಶನಿರಾಜ. 9ನೇ ಗ್ರಹನಾಗಿರ್ತಕ್ಕಂಥ ಮಹಾನುಭಾವನನ್ನ ಪ್ರಭು 1ನೇ ಗ್ರಹದಿಂದ ಹಿಡಿದು 8 ಗ್ರಹಗಳ ವಿಚಾರವಾಗಿರಲಿ, ಆ ಕಾಲಭೈರವನ ಪೂಜೆ ಮಾಡತಕ್ಕಂಥ ಮಹಾನುಭಾವನ ವಿಚಾರವನ್ನು ಹೇಳುವಿನ ಕೇಳಪ್ಪ. ಗರುಡ ಗಂಧರ್ವ ಅಕ್ಷರ ಸಿದ್ಧ ಸಾದರ ಮೊದಲುಗೊಂಡು ಶನಿ ಎಂಬತಕ್ಕಂಥ ಅಕ್ಷರವನ್ನು ಕೇಳಿದ ಕ್ಷಣಕ್ಕೆ ಗಡಗಡ ಗಡಗಡ ನೆರೆದು ವ್ಯಸನ ಪಡುವರಲ್ಲದೆ ಆ ಕಾಲಭೈರವನ್ನ ಪೂಜೆ ಮಾಡತಕ್ಕಂಥ ಮಹಾನುಭಾವ ಈತ. ಅಪ್ಪ ಈತನೇನಾದ್ರೂ ಮಾನವ ರಾಶಿಯಲ್ಲಿ ಕ್ರೂರದಿಂದ ವರ್ತಿಸಿದ್ದಾದ್ರಿ ಒಪ್ಪದಿಂ ಕುಳದೊಳಗೆ ಗಾಡಿಗ ಎಂಬತಕ್ಕಂಥ ಹೆಸರನ್ನು ಪಡೆದಿರತಕ್ಕಂಥ ಮಹಾನುಭಾವ ಈತ. ಹಲವಾರು ಬೀಜಗಳನ್ನು ಘಾಣಕ್ಕೆ ಒಯ್ದು ಎತ್ತುಗಳನ್ನು ಹೂಡಿ ಘಾಣ ಹೊಡೆಯೋಣ, ಹಿಂಡಿ ಬಂದ ಅನಂತರದಲ್ಲಿ ಎಣ್ಣೆ ಯಾವ ರೀತಿ ಬರುತ್ತೋ ದುರಹಂಕಾರ ಮದಾಮಿಶ್ರದಿಂದ ಯಾರು ಮೆರುತ್ತಾರೆ ಅಂತವರಿಗೆ ಮಾತ್ರ ಘಾಣಿಗದ ರೂಪಿನಲ್ಲಿ ಪ್ರವೇಶವನ್ನು ಮಾಡಿ ಮಹಾನುಭಾವ ಕಷ್ಟ ಕಾಪಣ್ಯಗಳನ್ನು ಕೊಡತಕ್ಕಂತಹ ಮಹಾನುಭಾವ ಈತನಪ್ಪ ಪ್ರಭು. ಈತನನ್ನ ಕಾರ್ತಿಕ ಮಾಸದಲ್ಲಿ ಶ್ರವಣ ಮಾಸದಲ್ಲಿ ತ್ರಯೋದಶಿಯ ಶನಿವಾರ ಯಾವ ದಿವಸ ಬರುತ್ತೋ ಆ ದಿನ ಸೂರ್ಯೋದಯವಾಗುವುದಕ್ಕಿಂತ ಪ್ರಥಮ ಬ್ರಾಹ್ಮಿ ಮುಹೂರ್ತದಲ್ಲಿ ಕಪ್ಪು ಧಾನ್ಯಗಳನ್ನು ಇಟ್ಟು ಎಳ್ಳು ಧಾನ್ಯಗಳನ್ನಿಟ್ಟು ಕಪ್ಪು ರೇಷ್ಮೆಯ ವಸ್ತ್ರವನ್ನು ಧರಿಸಿ ಶಮಿಪತ್ರೆಯನ್ನ ಅಂದ್ರೆ ಬನ್ನಿಪತ್ರೆಯನ್ನ ಅರ್ಪಿಸಿ ಏಕಚಿತ್ತ ಮನೋಭಾವದಿಂದ ಈ ಶನಿಗ್ರಹನನ್ನ ನಮಸ್ತೆ ಕೋಣ ಸಂಸ್ಥಾಯ ಪಿಂಗಳಾಯ ಚಂ ನಮೋಸ್ತುತೇ ನಮಸ್ತೆ ವಿಷ್ಣು ರೂಪಾಯಂ ಕೃಷ್ಣಾಯ ಚಂ ನಮೋಸ್ತುತೇ ನಮಸ್ತೆ ರೌದ್ರದೇಹಾಯಂ ನಮಸ್ತೆ ಕಾಲಕಾಯ ನಮಸ್ತೆ ಯಮಶಜ್ಞಾಯಂ ಶನಿಶ್ಚರಾಯಂ ನಮೋಸ್ತುತೇ ಪ್ರಸಾದಂ ಗುರುದೇವೇಶಂ ದೀನಸ್ಯಂ ಪ್ರಣತಸ್ಯ ಈ ಸ್ತೋತ್ರವನ್ನು ಶನಿಶ್ಚರನ ಸ್ತೋತ್ರವನ್ನು ಯಾರು ಜಪೋದು ಮಾಡುತ್ತೀರಿಯೋ ಅಂತವರೆಗೂ ಕೂಡ ಆಯುರಾರೋಗ್ಯೇಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುವನಪ್ಪ. ಅಪ್ಪ ಅದು ಅಲ್ಲದೆ ಈತನ ಪೂಜಾ ವಿಧಾನಗಳು ಬಹಳ ವಿಭಿನ್ನವಾಗಿರುವುದು. ಎಷ್ಟೇ ಅಮೋಘ ಕೋಪಾರೂಢನಾಗಿದ್ದರೂ ಕೂಡ ಸಾಮಾನ್ಯದ ಪುರುಷನಲ್ಲ ಈತ. ಮುಂದಿನ ವಿಚಾರವನ್ನು ಹೇಳುತ್ತೀವಿ ಕೇಳಿ ಎಂಬುದಾಗಿ. ಪ್ರಭು ಶನಿಯು ಜನ್ಮಿಸಿದಾದ ತನ್ನ ಪಿತನ ಮೇಲೆ ಶನಿಯು ಜನ್ಮಿಸಿದಾದ ತನ್ನ ಪಿತನ ಮೇಲೆ ಆ ಶನಿ ದೃಷ್ಟಿ ಬೀಳುತ್ತೆ ತನು ಕಷ್ಟ ಮಾಗೆ ಶನಿ ದೃಷ್ಟಿ ಬೀಳುತ್ತಲೇ ತನು ಕಷ್ಟ ಮಾಗೆ ಅಶ್ವದ ಕಣ್ಣುಗಳೇ ಕಾಣದೇ ಇರಲಾಗ ಕಾಣದೇ ಇರಲಾಗ ಆ ರವಿಯ ಸರತಿ ಕಾಲು ಎಳವನದವು ಕೇಳು ಪ್ರಭು. ರವಿಯ ಸರತಿ ಕಾಲು ಎಳವನದವು ಕೇಳು ಶನಿರಾಜನ ಪೂಜೆ ಮಾಡಯ್ಯ ಮಖರಾಜ. ಆ ಶನಿರಾಜನ ಮಾಡಯ್ಯ ಮಖರಾಜ ಕೊಡುದಾನ ಧರ್ಮಗಳ ಸಡಗರದಿ ಬೇಗ ಸಡಗರದಿ ಬೇಗ. ಅಪ್ಪ ಹುಟ್ಟಿದ ತಕ್ಷಣದಲ್ಲಿ ತನ್ನ ಪಿತನಿಗೆ ಸೂರ್ಯಗ್ರಹನಿಗೆ ವಕ್ರ ದೃಷ್ಟಿಯನ್ನು ಮಹಾನುಭಾವ ಬೀರಲು ಅಶ್ವದ ಕಣ್ಣುಗಳು ಕಾಣದಾದವಂತೆ